ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಜೀವನದ ಹಾದಿಯಲ್ಲಿ ನಾವು ಅನೇಕ ವ್ಯಕ್ತಿಗಳನ್ನು ಭೇಟಿಯಾಗುತ್ತೇವೆ, ಅನೇಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಆದರೆ ಕೆಲವು ಸಂಬಂಧಗಳು ಕಣ್ಣಿಗೆ ಕಾಣಿಸದಿದ್ದರೂ ಮನಸ್ಸಿನ ಆಳದಲ್ಲಿ ಬಹಳ ಗಟ್ಟಿಯಾಗಿರುತ್ತೆ. ಇಂದು ನಾವು ಈ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಅತ್ಯಂತ ರಹಸ್ಯಮಯ ಮತ್ತು ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ನಿಮ್ಮ ಅತ್ತೆ ಮನೆಯಲ್ಲಿರುವ ಒಬ್ಬ ವಿಶೇಷ ಮಹಿಳೆ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ? ಅವರು ನಿಮ್ಮನ್ನು ಭೇಟಿಯಾಗಲು ಏಕೆ ತುಡಿಯುತ್ತಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ಈ ಒಂದು ಸುದೀರ್ಘ ವಿಶ್ಲೇಷಣೆಯಲ್ಲಿ ಉತ್ತರ ಸಿಗಲಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇದರಲ್ಲಿ ಅಡಗಿರುವ ಪ್ರತಿಯೊಂದು ಮಾತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನನ್ನ ಆತ್ಮೀಯ ಕುಂಭರಾಶಿಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಸಾಮಾನ್ಯವಾಗಿ ನಾವು ಅತ್ತೆ ಮನೆಗೆ ಹೋದಾಗ ಅಲ್ಲಿನ ಎಲ್ಲರನ್ನೂ ಸಮಾನವಾಗಿ ಕಾಣ್ತೇವೆ. ಆದರೆ ಅಲ್ಲಿರುವ ಒಬ್ಬ ಮಹಿಳೆ ನಿಮ್ಮನ್ನು ಕೇವಲ ಒಬ್ಬ ಸಂಬಂಧಿಯಾಗಿ ಮಾತ್ರ ನೋಡುತ್ತಿಲ್ಲ. ಇದು ನಿಮಗೆ ಆಶ್ಚರ್ಯ ತರಬಹುದು, ಆದರೆ ಇದು 100ಕ್ಕೆ 100 ಸತ್ಯ. ಆ ಮಹಿಳೆ ನಿಮ್ಮ ಸ್ವಭಾವ, ನಿಮ್ಮ ಮಾತಿನ ಶೈಲಿ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಪೂರ್ಣವಾಗಿ ಮಾರು ಹೋಗಿದ್ದಾರೆ. ಇದು ಕೇವಲ ಒಂದು ದಿನದಲ್ಲಿ ಉಂಟಾದ ಬದಲಾವಣೆಯಲ್ಲ. ಬದಲಾಗಿ ನೀವು ಅತ್ತೆ ಮನೆಗೆ ಭೇಟಿ ನೀಡಿದ ಪ್ರತಿ ಬಾರಿಯೂ ನಿಮ್ಮ ಸಣ್ಣ ಸಣ್ಣ ನಡವಳಿಕೆಗಳನ್ನು ಗಮನಿಸಿ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ವಿಶೇಷ ಸ್ಥಾನ ಮೂಡಿದೆ. ನೀವು ಗಮನಿಸಿರಬಹುದು, ನೀವು ಅತ್ತೆ ಮನೆಗೆ ಹೋಗುವ ಸುದ್ದಿ ತಿಳಿದ ತಕ್ಷಣ ಆ ಮನೆಯಲ್ಲಿ ಒಂದು ರೀತಿಯ ಸಂಭ್ರಮದ ವಾತಾವರಣ ನಿರ್ಮಾಣವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಮಹಿಳೆ ನೀವು ಬರುತ್ತೀರಿ ಎಂದ ಕೂಡಲೇ ತನ್ನ ಕೆಲಸಗಳನ್ನೆಲ್ಲ ಬದಿಗೊತ್ತಿ ನಿಮಗಾಗಿ ವಿಶೇಷವಾಗಿ ಸಿದ್ಧರಾಗುತ್ತಾರೆ. ಅವರು ತನ್ನನ್ನು ತಾನು ಹೆಚ್ಚು ಸುಂದರವಾಗಿ ಕಾಣುವಂತೆ ಅಲಂಕರಿಸಿಕೊಳ್ಳುತ್ತಾರೆ. ಇದಕ್ಕೆ ಕಾರಣ ಬೇರೇನೂ ಅಲ್ಲ, ನಿಮ್ಮ ಕಣ್ಣುಗಳು ಒಮ್ಮೆಯಾದರೂ ಅವರ ಮೇಲೆ ಬೀಳಲಿ ಮತ್ತು ನಿಮ್ಮ ದೃಷ್ಟಿಯಲ್ಲಿ ಅವರು ವಿಶೇಷವಾಗಿ ಕಾಣಲಿ ಎಂಬ ಸಣ್ಣ ಆಸೆ ಅವರದ್ದು. ನೀವು ಬಂದಾಗ ಅವರ ಮುಖದಲ್ಲಿ ಒಂದು ವಿಶೇಷವಾದ ಹೊಳಪು ಇರುವುದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ತಿಳಿಯಲು ಸಾಧ್ಯ. ಆದರೆ ಇಲ್ಲಿ ಒಂದು ದೊಡ್ಡ ಸಂಕಷ್ಟವಿದೆ. ನಮ್ಮ ಸಮಾಜದ ಕಟ್ಟುಪಾಡುಗಳು, ಕುಟುಂಬದ ಮರ್ಯಾದೆ ಮತ್ತು ಸಂಬಂಧಗಳ ನಡುವಿನ ಗೆರೆಗಳು ಅವರನ್ನು ಕಟ್ಟಿಹಾಕಿವೆ. ತಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರಹಾಕಲು ಅವರಿಗೆ ಭಯವಿದೆ. ಎಲ್ಲಾದರೂ ಈ ವಿಷಯ ತಿಳಿದರೆ ಸಂಬಂಧಗಳು ಹಾಳಾಗಬಹುದು ಅಥವಾ ನೀವು ಅವರನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಎಂಬ ಆತಂಕ ಅವರಲ್ಲಿದೆ. ಅದಕ್ಕಾಗಿಯೇ ಅವರು ತಮ್ಮ ಭಾವನೆಗಳನ್ನು ಕೇವಲ ಕಣ್ಣುಗಳಲ್ಲಿ ಇಟ್ಟುಕೊಂಡಿದ್ದಾರೆ. ನೀವು ಅವರ ಮುಂದೆ ಹೋದಾಗ ಅವರು ನಿಮ್ಮನ್ನು ನೇರವಾಗಿ ನೋಡಲು ಹಿಂಜರಿಯುತ್ತಾರೆ, ಕಣ್ಣುಗಳನ್ನು ಕೆಳಗೆ ಹಾಕಿಕೊಳ್ಳುತ್ತಾರೆ. ಆದರೆ ನೀವು ಅಲ್ಲಿನ ಮರೆಯಾದ ತಕ್ಷಣ ಅವರ ಕಣ್ಣುಗಳು ನಿಮ್ಮನ್ನೇ ಹುಡುಕುತ್ತಿರುತ್ತವೆ. ಈ ಮಹಿಳೆ ನಿಮ್ಮೊಂದಿಗೆ ಮಾತನಾಡಲು ಸದಾ ಒಂದಲ್ಲ ಒಂದು ನೆಪವನ್ನು ಹುಡುಕುತ್ತಿರುತ್ತಾರೆ. ನೀವು ಕುಳಿತಾಗ ಚಹಾ ತಂದು ಕೊಡುವುದಾಗಲಿ, ಊಟದ ಸಮಯದಲ್ಲಿ ನಿಮಗೆ ಇಷ್ಟವಾದ ಪದಾರ್ಥಗಳನ್ನು ಬಡಿಸುವುದಾಗಲಿ ಅಥವಾ ಯಾವುದೋ ಒಂದು ಸಣ್ಣ ಸಹಾಯ ಕೇಳುವುದಾಗಲಿ, ಇವೆಲ್ಲವೂ ನಿಮ್ಮ ಹತ್ತಿರ ಬರಲು ಅವರು ಮಾಡುವ ಪ್ರಯತ್ನಗಳಾಗಿವೆ. ನೀವು ಆಡುವ ಪ್ರತಿಯೊಂದು ಸಣ್ಣ ಮಾತನ್ನು ಅವರು ಬಹಳ ಆಳವಾಗಿ ನೆನಪಿನಲ್ಲಿಟ್ಟುಕೊಳ್ತಾರೆ. ನೀವು ಕಳೆದ ಬಾರಿ ಬಂದಾಗ ಏನು ಹೇಳಿದ್ರಿ, ನಿಮಗೆ ಯಾವ ಬಣ್ಣ ಇಷ್ಟ, ನಿಮಗೆ ಯಾವ ಆಹಾರ ಇಷ್ಟ ಎಂಬುದೆಲ್ಲವೂ ಅವರ ಮನಸ್ಸಿನಲ್ಲಿ ಡೈರಿಯಲ್ಲಿ ದಾಖಲಾಗಿರುತ್ತೆ. ಕುಂಭರಾಶಿಯವರೇ, ನೀವು ಅತ್ತೆ ಮನೆಯಿಂದ ವಾಪಸ್ ಬರುವ ಸಮಯ ಬಂದಾಗ ಆ ಮಹಿಳೆಯ ಮುಖದಲ್ಲಿ ಒಂದು ರೀತಿಯ ಮೌನ ಮತ್ತು ವಿಷಾದ ಆವರಿಸುತ್ತೆ. ಮೇಲ್ನೋಟಕ್ಕೆ ಅವರು ಎಲ್ಲರಂತೆ ನಗುತ್ತಾ ನಿಮಗೆ ವಿದಾಯ ಹೇಳಿದರೂ ಒಳಗಿನಿಂದ ಅವರ ಮನಸ್ಸು ಭಾರವಾಗಿರುತ್ತೆ. ನೀವು ಇನ್ನೂ ಸ್ವಲ್ಪ ಸಮಯ ಅಲ್ಲಿಯೇ ಇದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಅವರು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿರುತ್ತಾರೆ. ಅವರು ನಿಮಗಾಗಿ ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯಾಗಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಮತ್ತು ನೀವು ಸದಾ ಸಂತೋಷವಾಗಿರಿ ಎಂದು ಅವರು ಹಾರೈಸುತ್ತಾರೆ. ಅವರ ಈ ಪ್ರೀತಿಯಲ್ಲಿ ಯಾವುದೇ ಸ್ವಾರ್ಥವಿಲ್ಲ, ಕೇವಲ ಒಂದು ನಿಷ್ಕಲ್ಮಶವಾದ ಸೆಳೆತವಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿರಬಹುದು, ಯಾರು ಆ ಮಹಿಳೆ? ಅವರು ನಿಮ್ಮ ನಾದಿನಿ ಇರಬಹುದು
ಅತ್ತಿಗೆ ಇರಬಹುದು ಅಥವಾ ನಿಮ್ಮ ಪತ್ನಿಯ ಯಾವುದೋ ಒಬ್ಬ ದೂರದ ಸಂಬಂಧಿ ಇರಬಹುದು. ಅವರು ನಿಮ್ಮನ್ನು ಒಬ್ಬ ಉತ್ತಮ ಮನುಷ್ಯ ಎಂದು ಗುರುತಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದರೂ ನೋವು ಕೊಟ್ಟಿದ್ದರೂ ಆ ಮಹಿಳೆ ಮಾತ್ರ ನಿಮ್ಮ ಒಳ್ಳೆಯ ಗುಣಗಳನ್ನೇ ನೋಡುತ್ತಿದ್ದಾರೆ. ನೀವು ಅವರ ಜೀವನದಲ್ಲಿ ಒಂದು ಸ್ಫೂರ್ತಿಯಾಗಿದ್ದೀರಿ. ಅವರಿಗೆ ನಿಮ್ಮನ್ನು ಭೇಟಿಯಾಗಬೇಕು, ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಬೇಕು ಎಂಬ ತೀವ್ರವಾದ ಹಂಬಲವಿದೆ. ಬಹುಶಃ ಮುಂಬರುವ ದಿನಗಳಲ್ಲಿ ಯಾವುದಾದರೂ ಕೌಟುಂಬಿಕ ಸಮಾರಂಭಗಳಲ್ಲಿ ಅಥವಾ ನೀವು ಅತ್ತೆ ಮನೆಗೆ ಹೋದಾಗ ನಿಮಗೆ ಇಂತಹ ಒಂದು ಭೇಟಿಯ ಅವಕಾಶ ಸಿಗಬಹುದು. ಆದರೆ ಇಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಭಾವನೆಗಳು ಸಮುದ್ರದ ಅಲೆಗಳಂತೆ. ಅವು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಬಹುದು ಅಥವಾ ಆಳಕ್ಕೆ ಮುಳುಗಿಸಬಹುದು. ಈ ಮಹಿಳೆಯ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಂಡಾಗ ಅದನ್ನು ಬಹಳ ಗೌರವದಿಂದ ನಿಭಾಯಿಸಬೇಕು. ಯಾವುದೇ ಕಾರಣಕ್ಕೂ ಮರ್ಯಾದೆಯ ಗೆರೆಯನ್ನು ದಾಟಬಾರದು. ಒಂದು ವೇಳೆ ನೀವು ಕೂಡ ಅವರ ಬಗ್ಗೆ ಏನಾದರೂ ಆಕರ್ಷಣೆ ಹೊಂದಿದ್ದರೆ ಮೊದಲು ನಿಮ್ಮ ಕುಟುಂಬ ಮತ್ತು ಸಮಾಜದ ಬಗ್ಗೆ ಯೋಚಿಸಿ. ನಿಜವಾದ ಪ್ರೀತಿ ಎಂದರೆ ಯಾರಿಗೂ ನೋವನ್ನುಂಟು ಮಾಡದೆ ಗೌರವಯುತವಾಗಿ ಇರುವುದು. ಆ ಮಹಿಳೆ ಕೂಡ ನಿಮ್ಮನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ಅವರು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಎದುರಾಗಲಿರುವ ಈ ಪರಿಸ್ಥಿತಿಯು ನಿಮಗೆ ಒಂದು ಪರೀಕ್ಷೆಯೂ ಹೌದು. ಈ ರಹಸ್ಯ ಭೇಟಿ ಅಥವಾ ಸಂಭಾಷಣೆಯು ನಿಮ್ಮನ್ನು ಮಾನಸಿಕವಾಗಿ ಗೊಂದಲಕ್ಕೀಡು ಮಾಡಬಹುದು. ಅಂತಹ ಸಮಯದಲ್ಲಿ ನೀವು ವಿವೇಚನೆಯನ್ನು ಬಳಸಿ. ಪ್ರತಿಯೊಂದು ಸಂಬಂಧಕ್ಕೂ ತನ್ನದೇ ಆದ ಪವಿತ್ರತೆ ಇರುತ್ತದೆ. ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಆ ಮಹಿಳೆ ನಿಮ್ಮನ್ನು ಕೇವಲ ಪ್ರೀತಿಸುತ್ತಿಲ್ಲ, ಬದಲಾಗಿ ನಿಮ್ಮ ವ್ಯಕ್ತಿತ್ವವನ್ನು ಆರಾಧಿಸುತ್ತಿದ್ದಾರೆ. ನೀವು ಅವರ ದೃಷ್ಟಿಯಲ್ಲಿ ಯಾವಾಗಲೂ ಒಬ್ಬ ಧೀಮಂತ ವ್ಯಕ್ತಿಯಾಗಿಯೇ ಉಳಿಯಬೇಕು. ಕುಂಭ ರಾಶಿಯವರೇ, ನಿಮ್ಮ ಸುತ್ತಮುತ್ತ ನಡೆಯುವ ಸಣ್ಣ ಸಣ್ಣ ಬದಲಾವಣೆಗಳನ್ನು ಗಮನಿಸಿ. ಯಾರೋ ಒಬ್ಬರು ನಿಮಗಾಗಿ ಕಾಯುತ್ತಿದ್ದಾರೆ. ಯಾರೋ ಒಬ್ಬರ ಪ್ರಾರ್ಥನೆಯಲ್ಲಿ ನಿಮ್ಮ ಹೆಸರಿದೆ ಎಂಬ ಅರಿವು ನಿಮಗಿರಲಿ. ಈ ಜಗತ್ತಿನಲ್ಲಿ ನಿಸ್ವಾರ್ಥವಾಗಿ ಇಷ್ಟಪಡುವವರು ಸಿಗುವುದು ಬಹಳ ಅಪರೂಪ. ಅಂತಹ ಭಾವನೆಗಳನ್ನು ಗೌರವಿಸಿ, ಆದರೆ ದಾರಿ ತಪ್ಪಬೇಡಿ. ನಿಮ್ಮ ಅತ್ತೆ ಮನೆಯ ಆ ಮಹಿಳೆ ಶೀಘ್ರದಲ್ಲಿ ನಿಮಗೆ ತನ್ನ ಅಸ್ತಿತ್ವದ ಸುಳಿವು ನೀಡಲಿದ್ದಾರೆ. ಅಂತಹ ಸಂದರ್ಭ ಬಂದಾಗ ಶಾಂತವಾಗಿ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿ. ಇಂದಿನ ಈ ಒಂದು ಭವಿಷ್ಯವಾಣಿಯು ನಿಮಗೆ ನಿಮ್ಮ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಜೀವನದಲ್ಲಿ ಪ್ರೀತಿ ಮತ್ತು ಗೌರವ ಎರಡೂ ಮುಖ್ಯ. ಇವೆರಡರ ಸಮತೋಲನವೇ ಈ ಒಂದು ಸುಖಿ ಜೀವನದ ಒಂದು ರಹಸ್ಯ. ನನ್ನ ಆತ್ಮೀಯ ಕುಂಭ ರಾಶಿಯವರೇ, ಈ ಒಂದು ಮುಂಬರುವ ದಿನಗಳಲ್ಲಿ ಸಮಯವು ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅವಕಾಶವನ್ನು ಹೊತ್ತು ತರುತ್ತಿದೆ. ಇಂತಹ ಒಂದು ಅದ್ಭುತ ಸಮಯವು ಕೇವಲ ಅದೃಷ್ಟವಂತರಿಗೆ ಮಾತ್ರ ಸಿಗಲು ಸಾಧ್ಯ. ನಿಮ್ಮ ಜೀವನದ ಇದುವರೆಗಿನ ರಹಸ್ಯಗಳನ್ನು ನಾನು ಇಂದು ಬಯಲು ಮಾಡಿದ್ದೇನೆ. ಈ ಮಾಹಿತಿಯು ನಿಮ್ಮ ಬದುಕನ್ನು ಒಂದೇ ಕ್ಷಣದಲ್ಲಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಈ ಕಲಿಯುಗದಲ್ಲಿ ನೀವು ಒಬ್ಬ ರಾಜನಂತೆ ವೈಭವದ ಜೀವನ ನಡೆಸಬಹುದು. ಒಂದು ವೇಳೆ ನಿರ್ಲಕ್ಷಿಸಿದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾದೀತು. ಏಕೆಂದರೆ ಜೀವನ ನಡೆಸುವ ಸರಿಯಾದ ದಾರಿ ತಿಳಿದವನು ಎಷ್ಟು ಕಷ್ಟಪಟ್ಟರೂ ಕೊನೆಯಲ್ಲಿ ಅವನ ಕೈಗೆ ಏನೂ ಸಿಗುವುದಿಲ್ಲ. ನಾನು ನಿಮ್ಮ ಒಳಿತಿಗಾಗಿಯೇ ಈ ವಿಡಿಯೋವನ್ನು ಸಿದ್ಧಪಡಿಸಿರೋದು. ಈ ಮುಂಬರುವ ದಿನಗಳು ಅಂದರೆ ಒಂದು 4 ದಿನಗಳ ನಂತರ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ನೋಡಿ ಆಡಿಕೊಳ್ಳುತ್ತಿದ್ದವರು, ನೀನು ಜೀವನದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಎಂದು ಟೀಕಿಸುತ್ತಿದ್ದವರು ನಿಮ್ಮ ಬದಲಾವಣೆಯನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ನಿಮ್ಮ ಯಶಸ್ಸನ್ನು ಕಂಡು ಅವರು ತಮ್ಮ ತಪ್ಪಿನ ಕ್ಷಮೆ ಕೇಳಲು ನಿಮ್ಮ ಹತ್ತಿರ ಬರ್ತಾರೆ. ಯಾರು ಅಹಂಕಾರದಿಂದ ನಿಮ್ಮ ಮುಂದೆ ವರ್ತಿಸುತ್ತಿದ್ದರೋ ಅವರ ಅಹಂಕಾರ ಈಗ ಧೂಳಿಪಟವಾಗಲಿದೆ. ಮುಂದಿನ ದಿನಗಳಲ್ಲಿ ನೀವು ಯಶಸ್ಸಿನ ಶಿಖರವನ್ನು ಏರಲಿದ್ದೀರಿ ಮತ್ತು ನಿಮ್ಮ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಉರಿಯಿಂದ ಸುಟ್ಟು ಭಸ್ಮವಾಗಲಿದ್ದಾರೆ. ಆದರೆ ಈ ಸಮಯದಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ಇರಲೇಬೇಕು. ಈ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿದರೆ ನೀವೇ ನಿಮ್ಮ ಕಾಲಿನ ಮೇಲೆ ಕಲ್ಲು ಹಾಕಿಕೊಂಡಂತಾಗುತ್ತೆ. ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ವಜ್ರಕ್ಕಿಂತಲೂ ಮಿನುಗುವಂತಹ ಅದೃಷ್ಟ ನಿಮ್ಮದಾಗಲಿದೆ. ಕಳೆದ 5 ವರ್ಷಗಳಲ್ಲಿ ನೀವು ಏನು ಸಾಧಿಸಲು ಸಾಧ್ಯವಾಗಲಿಲ್ವೋ ಅದನ್ನು ಈ ಮುಂಬರುವ ದಿನಗಳಲ್ಲಿ ನೀವು ಸಾಧಿಸಬಹುದು. ಈ ಜಾತಕದ ಪತ್ರದಲ್ಲಿ ನಿಮ್ಮ ಶತ್ರುಗಳ ಹೆಸರಿದೆ. ಹಾಗಾಗಿ
ನಿಮ್ಮ ಜೀವನದ ತಪ್ಪುಗಳ ಉಲ್ಲೇಖವಿದೆ ಮತ್ತು ನೀವು ಈಗಲೂ ಯಾಕೆ ಹಿಂದಿದ್ದೀರಿ ಎಂಬ ಕಾರಣಗಳು ಕೂಡ ಇವೆ. ಇದು ಒಂದು ದೈವಿಕ ಸಂದೇಶ. ಇದನ್ನು ಭಗವಂತನ ಪ್ರಸಾದವೆಂದು ಸ್ವೀಕರಿಸಿ. ನಿಮ್ಮ ಮನಸ್ಸನ್ನು ಕೇಳಿ ನೋಡಿ. ನೀವು ದೈವಿಕ ಶಕ್ತಿಗಳಲ್ಲಿ ನಂಬಿಕೆ ಇಟ್ಟಿದ್ದೀರಾ? ಹಾಗಿದ್ದರೆ ನಿಮ್ಮ ಜೀವನ ಬದಲಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನವು ಸೂರ್ಯನಂತೆ ಪ್ರಕಾಶಿಸಲಿದೆ. ನಿಮ್ಮ ಹಣೆಬರಹವು 7ನೇ ಆಕಾಶದ ಎತ್ತರಕ್ಕೆ ಏರಲಿದೆ. ನೀವು ಕಳೆದ 5 ವರ್ಷಗಳಿಂದ ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ ಅದು ನಿಮ್ಮ ಕೈ ಸೇರಲಿದೆ. ಈ ಕಳೆದ 5 ವರ್ಷಗಳಿಂದ ನೀವು ಬಹಳಷ್ಟು ಪರಿಶ್ರಮ ಪಟ್ಟಿದ್ದೀರಿ, ಹಗಲಿರುಳು ಕೆಲಸ ಮಾಡಿದ್ದೀರಿ. ಆದರೂ ನಿರೀಕ್ಷಿತ ಯಶಸ್ಸು ಅಥವಾ ಸಂತೋಷದ ಸುದ್ದಿ ನಿಮಗೆ ಸಿಕ್ಕಿಲ್ಲ. ಆದರೆ ಚಿಂತಿಸಬೇಡಿ, ಈಗ ಸಮಯ ಬದಲಾಗಿದೆ. ಈ ಕಳೆದ ಸಮಯದಲ್ಲಿ ಮಾಡಿದ ತಪ್ಪುಗಳನ್ನು ಈ ದಿನಗಳಲ್ಲಿ ಮಾಡಲೇಬಾರದು. ನೀವು ಪ್ರಗತಿ ಹೊಂದಲು ಸಾಧ್ಯವಾಗದಿರುವುದಕ್ಕೆ ಮುಖ್ಯ ಕಾರಣ ನಿಮ್ಮ ಒಂದು ಸಮಯ ಚೆನ್ನಾಗಿರುವಾಗ ನೀವು ಮಾಡುವ ಕೆಲವು ನಿರ್ಲಕ್ಷ್ಯಗಳು. ಇವು ನಿಮ್ಮ ಅದೃಷ್ಟದ ಬಾಗಿಲನ್ನು ಮುಚ್ಚುತ್ತವೆ. ಮುಂದಿನ ದಿನಗಳಲ್ಲಿ ನೀವು ಮಾಡಬಾರದ 3 ತಪ್ಪುಗಳನ್ನು ಇಲ್ಲಿ ಪ್ರಮುಖದಾಗಿ ಅಂದರೆ ನೀವು ಈ ಒಂದು ಮಾಂಸ, ಮೀನು, ಮದ್ಯಪಾನದಿಂದ ಸಂಪೂರ್ಣವಾಗಿ ದೂರವಿರಬೇಕು. ಅನೇಕ ಬಾರಿ ನಾವು ಇದನ್ನು ಎಚ್ಚರಿಸಿದರೂ ಜನರು ಇದನ್ನು ತಮಾಷೆ ಎಂದು ಭಾವಿಸುತ್ತಾರೆ. ಆದರೆ ಯಾರು ಇಂತಹ ತಪ್ಪುಗಳನ್ನು ಮಾಡ್ತಾರೋ ಅವರ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತೆ. ಈಗ ನಿಮ್ಮ ಜಾತಕದಲ್ಲಿ ಒಂದು ವಿಶೇಷ ಗ್ರಹಗಳ ಸಂಯೋಗ ಏರ್ಪಟ್ಟಿದೆ. ಶುಕ್ರನ ಜೊತೆ ಬುಧ ಮತ್ತು ಮಂಗಳನ ಜೊತೆ ಗುರು ವಿರಾಜಮಾನರಾಗಿದ್ದಾರೆ. ಇದು ನಿಮ್ಮ ಜೀವನದಲ್ಲಿ ಬುಧಾದಿತ್ಯ ಯೋಗ, ಚತುರ್ಭುಜ ಯೋಗ ಮತ್ತು ಈ ಗಜಕೇಸರಿ ಎಂಬ ಅತ್ಯಂತ ಶಕ್ತಿಶಾಲಿ ಯೋಗಗಳನ್ನು ನಿರ್ಮಿಸುತ್ತಿವೆ. ನೀವು ಸಾತ್ವಿಕ ಜೀವನ ನಡೆಸಿದರೆ ಮಾತ್ರ ಶುಕ್ರನು ಬಲಗೊಂಡು ನಿಮಗೆ ಧನಲಾಭವನ್ನು ನೀಡೋದು. ನೀವು ಮನೆಯಿಂದ ಹೊರಡುವಾಗ ಯಾರಿಗೂ ಮನಸ್ಸಿಗೆ ನೋವನ್ನುಂಟು ಮಾಡಿ ಅಥವಾ ಜಗಳವಾಡಿ ಹೋಗಬಾರ್ದು. ಕುಟುಂಬದವರ ಜೊತೆ ವಾದ ವಿವಾದ ಮಾಡಬೇಡಿ. ಮನೆಯಲ್ಲಿ ಅಶಾಂತಿ ಇದ್ದರೆ ನಿಮ್ಮ ಜಾತಕದಲ್ಲಿರುವ ಶುಕ್ರನು ದುರ್ಬಲನಾಗುತ್ತಾನೆ. ಶುಕ್ರನು ದುರ್ಬಲನಾದರೆ ನಿಮ್ಮ ಐಷಾರಾಮಿ ಜೀವನದ ಕನಸು ನನಸಾಗುವುದಿಲ್ಲ. ಇದರಿಂದ ವ್ಯಾಪಾರದಲ್ಲಿ ನಷ್ಟ ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿರಲಿ. ಅತ್ಯಂತ ದೊಡ್ಡ ತಪ್ಪು ಏನೆಂದರೆ ನೀವು ಪ್ರತಿಯೊಬ್ಬರನ್ನ ಕುರುಡರನ್ನಾಗಿ ನಂಬುವುದು. ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅಥವಾ ಗುಟ್ಟುಗಳನ್ನು ಇತರರ ಮುಂದೆ ಹೇಳಿಕೊಳ್ಬೇಡಿ. ಈ ಕಲಿಯುಗದಲ್ಲಿ ಯಾರು ನಿಮಗೆ ಸಹಾಯ ಮಾಡುತ್ತಾರೋ ಅವರೇ ಮುಂದೆ ನಿಮ್ಮ ಶತ್ರುಗಳಾಗುವ ಸಾಧ್ಯತೆ ಹೆಚ್ಚು. ನೀವು ಯಾರಿಗಾದರೂ ಹಣ ನೀಡಿದರೆ ಅಥವಾ ಈ ಜ್ಞಾನ ನೀಡಿದರೆ ಅವರೇ ನಿಮ್ಮ ವಿರುದ್ಧ ನಿಲ್ಲಬಹುದು. ಆದ್ದರಿಂದ ನಂಬಿಕೆ ಎಂಬುದು ಮಿತವಾಗಿರಲಿ. ವಿಶೇಷವಾಗಿ ಈ ಸಮಯದಲ್ಲಿ ನಿಮ್ಮ ಮುಂದಿನ ನಡೆಯನ್ನು ಯಾರಿಗೂ ತಿಳಿಸಬೇಡಿ, ಏಕೆಂದರೆ ಜನ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಹೆಚ್ಚು. ನಿಮ್ಮ ಜೀವನದ ಈ ರಕ್ಷಕನಾದ ಆ ದೈವಿಕ ಶಕ್ತಿಯ ಬಗ್ಗೆ ಮಾತನಾಡೋಣ. ಈ ಸಂಕಟ ಮೋಚನ ಮಹಾಬಲಿ ಹನುಮಂತನು ಕಳೆದ 5 ವರ್ಷಗಳಿಂದ ನಿಮ್ಮ ಜೊತೆ ನಿಂತಿದ್ದಾನೆ. ನಿಮ್ಮ ಮೇಲೆ ಬಂದ ಎಷ್ಟೋ ಸಂಕಷ್ಟಗಳನ್ನು ಹನುಮಂತನು ತಡೆದು ನಿಲ್ಲಿಸಿದ್ದಾನೆ. ಈ ಸಾವಿನಂತಹ ಕಂಟಕಗಳು ನಿಮ್ಮ ಹತ್ತಿರ ಸುಳಿಯದಂತೆ ಹನುಮಂತನು ಕಾಪಾಡಿದ್ದಾನೆ. ಹನುಮಂತನು ನಿಮ್ಮ ಮೇಲೆ ಸ್ವಲ್ಪ ಬೇಸರಗೊಂಡಿದ್ದಾನೆ, ಏಕೆಂದರೆ ಭಗವಂತ ನೀಡಿದ ಆ ಜೀವನದಲ್ಲಿ ನೀವು ಅವನಿಗಾಗಿ ದಿನದ 24 ಗಂಟೆಯಲ್ಲಿ ಕೇವಲ 10 ನಿಮಿಷಗಳನ್ನು ಮೀಸಲಿಡುತ್ತಿಲ್ಲ. ಎಷ್ಟೇ ಕಷ್ಟವಿದ್ದರೂ ದೇವರಿಗಾಗಿ ಸ್ವಲ್ಪ ಸಮಯ ನೀಡಿ. ಹನುಮಾನ್ ಚಾಲೀಸವನ್ನು ಕೇಳಿ ಅಥವಾ ಪಠಿಸಿ. ಹನುಮಂತನು ನಿಮಗೆ 2 ಈ ಪ್ರಮುಖ ಸಂಕೇತಗಳನ್ನು ನೀಡಿದ್ದಾನೆ. ಮೊದಲನೆಯದಾಗಿ, ನಿಮಗೆ ದಾರಿಯಲ್ಲಿ ಅಥವಾ ಮನೆಯ ಹತ್ತಿರ ಕೋತಿಗಳು ಕಂಡರೆ ಅದನ್ನು ಸಾಮಾನ್ಯ ಎಂದು ಭಾವಿಸಬೇಡಿ. ಅದು ಹನುಮಂತನ ದೂತನ ಸಂಕೇತ. ಆ ಕೋತಿಗೆ ಏನಾದರೂ ತಿನ್ನಲು ನೀಡಿ ಅಥವಾ ದಾನ ಮಾಡಿ. ಎರಡನೆಯದಾಗಿ, ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲಿ ಅಥವಾ ಯಾವುದಾದರೂ ಪಕ್ಷಿಯು ನಿಮ್ಮ ಅಂಗಳದಲ್ಲಿ ಕಂಡರೆ ಅಥವಾ ನಿಮ್ಮ ಮುಖ್ಯ ದ್ವಾರದ ಬಳಿ ಗೋಮಾತೆ ಬಂದರೆ ಅದು ಅತ್ಯಂತ ಶುಭ ಶಕುನ. ಕನಸಿನಲ್ಲಿ ನೀವು ಶತ್ರುಗಳ ಮೇಲೆ ಜಯ ಸಾಧಿಸುತ್ತಿರುವಂತೆ ಕಂಡರೆ ಹನುಮಂತನ ಆಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ. ತಕ್ಷಣ ಹನುಮಂತನ ದೇವಸ್ಥಾನದ ಕಡೆಗೆ ಮುಖ ಮಾಡಿ ಪ್ರಾರ್ಥಿಸಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಮನೆಯಲ್ಲಿ ಈ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ
ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡು ತಂದೆ ಅಂತ ನೀವು ಪ್ರಾರ್ಥಿಸಿಕೊಳ್ಳಿ. ನಿಮ್ಮ ಹಣೆ ಬರಹವೇ ಬದಲಾಗಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.